ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳಬೇಕು. ಡೈಲಿ ವಾಕಿಂಗ್ ಮಾಡೋದ್ರಿಂದ ಇಷ್ಟೆಲ್ಲ ಆಗತ್ತೆ ಅಂತ ನಿಮಗೆ ಗೊತ್ತಾ? ನಾನು ಮೊದಲಿದ್ದನ್ನು ನಂಬಿರಲಿಲ್ಲ, ಎಲ್ಲರೂ ಇದೇ ಹೇಳೋದು ಅಂತ ಇಗ್ನೋರ್ ಮಾಡ್ತಾ ಇದ್ದೆ. ಆದರೆ 30 ದಿನ ಆದಮೇಲೆ ನನ್ನ ಬಾಡಿಯೆಲ್ಲ ನನ್ನ ಮೈಂಡ್ಗೆ ಶಾಕ್ ಆಯಿತು. ನಮ್ಮ ಥರ ಮಿಡಲ್ ಕ್ಲಾಸ್ ಲೈಫಲ್ಲಿ ಸ್ಟ್ರೆಸ್ ನಾರ್ಮಲ್, ಟೆನ್ಷನ್ ನಾರ್ಮಲ್, ಓವರ್ ಥಿಂಕಿಂಗ್ ನಾರ್ಮಲ್. ಮಾರ್ನಿಂಗ್ ಫೋನ್ ನೋಡೋದು, ಆಫೀಸ್ ಪ್ರೆಷರ್, ರಾತ್ರಿ ನಿದ್ದೆ ಬರಲ್ಲ, ಮೈಂಡ್ ಫುಲ್ ಆಫ್ ಲೋಡೆಡ್ ಅನ್ವಾಂಟೆಡ್ ಥಾಟ್ಸ್. ಜಿಮ್ ಹೋಗೋಣ ಅಂದರೆ ಟೈಮ್ ಇಲ್ಲ, ಡಯಟ್ ಮಾಡೋಣ ಅಂದರೆ ಕಂಟ್ರೋಲ್ ಇಲ್ಲ. ಆದರೆ ವಾಕಿಂಗ್ ಎಲ್ಲ ನಮ್ಗೆ ಸೆಟ್ ಆಗಲ್ಲ, ಬೋರಿಂಗ್ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಆದರೆ ಒನ್ ಡೇ ನನ್ನ ಲೈಫ್ನಲ್ಲಿ ಒಂದು ಸ್ಮಾಲ್ ಮೂಮೆಂಟ್ ನಡೀತು. ನಾನು ಮೈಂಡ್ ಫುಲ್ ಕನ್ಫ್ಯೂಷನಲ್ಲಿದ್ದೆ, ತಲೆ ತುಂಬ ವಿಚಾರಗಳು ನಡೀತಾ ಇತ್ತು, ಕಂಪ್ಲೀಟಾಗಿ ಡಿಸ್ಟ್ರಾಕ್ಟ್ ಆಗಿದ್ದೆ. ಆಗ ಯಾರೂ ಹೇಳಿಲ್ಲ, ನನ್ನ ಓನ್ ಮೈಂಡ್ ಹೇಳ್ತು ಗೋ ಫಾರ್ ಎ ವಾಕ್ ಅಂತ. ಆಗ ಎಲ್ಲ ಡಿಸ್ಟ್ರಾಕ್ಷನ್ನ ಬಿಟ್ಟು ಮೊಬೈಲ್ನ ಸೈಡ್ನಲ್ಲಿಟ್ಟು ಜಸ್ಟ್ 10 ನಿಮಿಷ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ನೋ ಶೂಸ್, ನೋ ಟ್ರ್ಯಾಕರ್, ನೋ ಮೋಟಿವೇಶ್ನಲ್ ರೀಲ್ಸ್, ಜಸ್ಟ್ ವಾಕಿಂಗ್. ಫಸ್ಟ್ 3 ದಿನ ಏನೂ ಆಗಿಲ್ಲ. ನಾನೇ ಅಂದ್ಕೊಂಡೆ ಅಯ್ಯೋ ಇದು ವೇಸ್ಟಾ ಅಂತ. ಆದರೆ 7th ಡೇ ಒಂದು ಸ್ಟ್ರೇಂಜ್ ಫೀಲಿಂಗ್ ಸ್ಟಾರ್ಟ್ ಆಯಿತು. ಇದು ಬಾಡಿ ಚೇಂಜ್ ಅಲ್ಲ, ಇದು ಮೈಂಡ್ನಲ್ಲಿ ಆದ ಚೇಂಜ್. ನಿದ್ದೆ ಬೆಟರ್ ಆಯಿತು, ಮಾರ್ನಿಂಗ್ ಲೈಟಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಸ್ಟ್ರೆಸ್ ಕಮ್ಮಿ ಆಯಿತು. ಪ್ರಾಬ್ಲಮ್ಸ್ ಸೇಮ್ ಇದೆ, ಆದರೆ ಪ್ರಾಬ್ಲಮ್ಸ್ನ ನೋಡೋ ರೀತಿ ಚೇಂಜ್ ಆಯಿತು. ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ ಆಗಿ ತೊಗೊಳ್ದೆ ಚಾಲೆಂಜ್ ಆಗಿ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಡೈಲಿ ವಾಕಿಂಗ್ ಮಾಡೋದ್ರಿಂದ ವೇಟ್ ಕಮ್ಮಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು, ಆದರೆ ಇದು ಎಲ್ಲರಿಗೂ ಗೊತ್ತಿಲ್ಲ. ವಾಕಿಂಗ್ ಈಸ್ ಅ ಥಾಟ್ ಕ್ಲೀನರ್. ವಾಕಿಂಗ್ ಮಾಡ್ತಾ ಇದ್ದಾಗ ಮೈಂಡ್ ಸ್ಲೋಲಿ ಸೈಲೆಂಟ್ ಆಗುತ್ತೆ. ಇದು ಮ್ಯಾಜಿಕಲ್ಲ. ವಾಕಿಂಗ್ ಮಾಡ್ತಿದ್ದಾಗ ಬ್ರೈನ್ ಸ್ಲೋ ಮೋಡ್ಗೆ ಹೋಗುತ್ತೆ. ಫೋನಲ್ಲಿ ಫಾಸ್ಟ್ ಥಾಟ್ಸ್ ಇದೆ, ವಾಕಿಂಗಲ್ಲಿ ನ್ಯಾಚುರಲ್ ರಿದಮ್ ಇದೆ. ಅದಕ್ಕೆ ಬೆಸ್ಟ್ ಥಾಟ್ಸ್, ಐಡಿಯಾಸ್, ಕ್ಲಾರಿಟಿ ವಾಕಿಂಗ್ ಟೈಮಲ್ಲೇ ಬರುತ್ತೆ. 10 ನಿಮಿಷದಿಂದ 20 ನಿಮಿಷ ಆಯಿತು, 20 ನಿಮಿಷದಿಂದ 30 ನಿಮಿಷ ಆಯಿತು. ಯಾವುದೇ ಆ್ಯಪ್ ಇಲ್ಲ, ಯಾವ ಫಿಟ್ನೆಸ್ ಚಾಲೆಂಜ್ನೂ ಇಲ್ಲ. ಲೈಫ್ ಸಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಆದರೆ ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಯಿತು. ಆದರೆ ಮೋಸ್ಟ್ ಪೀಪಲ್ ಒಂದು ಮಿಸ್ಟೇಕ್ ಮಾಡ್ತಾರೆ, ದೇ ವಾಕ್ ಆದರೆ ಫೋನ್ ನೋಡ್ತಾರೆ. ಇದು ವಾಕಿಂಗ್ ಅಲ್ಲ, ಇದು ಸ್ಕ್ರೋಲಿಂಗ್ ವಿತ್ ಲೆಗ್ಸ್. ನಾನು ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ. ವಾಕಿಂಗ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಯಾವುದು ಗೊತ್ತಾ? ಮಾರ್ನಿಂಗ್ ಈಸ್ ಗುಡ್, ಈವ್ನಿಂಗ್ನೂ ಒಳ್ಳೆಯದೇ, ಆದರೆ ಪರ್ಫೆಕ್ಟ್ ಟೈಮ್ ಮೈಂಡ್ ಸರಿ ಇಲ್ಲದೆ ಇದ್ದಾಗ, ಮೈಂಡ್ ಫುಲ್ ಲೋಡ್ ಆದಾಗ, ಮೈಂಡ್ ಹೆವಿ ಆಗಿದ್ದಾಗ ವಾಕಿಂಗ್ ಮಾಡಿದರೆ ವಾಕಿಂಗ್ ಈಸ್ ನಾಟ್ ಜಸ್ಟ್ ಅ ವಾಕಿಂಗ್, ಇಟ್ಸ್ ಅ ಥೆರಪಿ. ವಾಕಿಂಗ್ ತುಂಬ ಸಿಂಪಲ್ ಅನಿಸ್ಬೋದು, ಆದರೆ ಇದರ ಎಫೆಕ್ಟ್ ಈಸ್ ಪ್ರೈಸ್ಲೆಸ್. ನೀವು ಜಿಮ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಗಿಲ್ಟ್ ಬೇಡ, ಡಯಟ್ ಪರ್ಫೆಕ್ಟ್ ಇಲ್ಲ ಅಂದರೆ ಟೆನ್ಷನ್ನೇ ಬೇಡ. ಸ್ಟೆಪ್ ಬೈ ಸ್ಟೆಪ್ ಸರಿ ಮಾಡ್ಕೊಳ್ಳಿ, ಆದರೆ ನಿಮ್ಮ ಜೊತೆ ನೀವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಇದನ್ನು ಟ್ರೈ ಮಾಡ್ತೀರಾ? ಕಮೆಂಟಲ್ಲಿ ಎಸ್ ಅಂತ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅಟ್ಲೀಸ್ಟ್ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.